ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಬಡವರ ಅನ್ನಕ್ಕೆ ಕನ್ನ ಹಾಕಿದ ವ್ಯಕ್ತಿಗಳಿಗೆ ದಾಳಿ ನಡೆಸಿದ ಘಟನೆಯೊಂದು ಬೀಳಗಿ ತಾಲೂಕಿನಲ್ಲಿ ನಡೆದಿದೆ. ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಬಡವರ ಅನ್ನಕ್ಕೆ ಕನ್ನ ಹಾಕಿದ್ದ ಗ್ಯಾಂಗ್ ಮಾಲ್ ಸಮೇತ ಲಾಕ್. ಮನೆ ಮನೆಗೆ ತೆರಳಿ ಅಕ್ರಮ ಪಡಿತರ ಅಕ್ಕಿ ಸಂಗ್ರಹ ಮಾರಾಟಕ್ಕೆ ಯತ್ನ. ಬೀಳಗಿ ತಹಶೀಲ್ದಾರ್ ವಿನೋದ್ ಹತ್ತಹಳ್ಳಿ ಆಹಾರ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ತಂಡದಿಂದ ದಾಳಿ. ಬೀಳಗಿ ಪಟ್ಟಣದ ಹೊರವಲಯದ ಕೊರ್ತಿ ಪುನರ್ವಸತಿ ಕೇಂದ್ರದಲ್ಲಿ ಸಂಗ್ರಹಿಸಿಟ್ಟಿದ್ದ ಮೂಟೆಗಳು 20ಕ್ಕೂ ಹೆಚ್ಚು ಮೂಟೆಗಳು, 3 ಬೈಕ್ಗಳನ್ನು ವಶಪಡಿಸಿಕೊಂಡ ಅಧಿಕಾರಿಗಳು, 1 ತೂಕದ ಮಷಿನ್ ಜಪ್ತಿ ಮಾಡಿದ ಅಧಿಕಾರಿಗಳು. ಸುನಗ LT ನಂಬರ್ 1 ಗ್ರಾಮದ ಆರೋಪಿಗಳು. 3 ಆರೋಪಿಗಳನ್ನು ವಶಕ್ಕೆ ಪಡೆದ ಪೊಲೀಸರು ಬೀಳಗಿ, ಕೊರ್ತಿ, ಟಕ್ಕಳಕಿ, ಗೋವಿನದಿನ್ನಿ ಗ್ರಾಮಗಳ ಮನೆ ಮನೆಗೆ ತೆರಳಿ ಅಕ್ಕಿ ಸಂಗ್ರಹಿಸುತ್ತಿದ್ದ ಗ್ಯಾಂಗ್. ಬೀಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕೊರ್ತಿ ಪುನರ್ವಸತಿ ಕೇಂದ್ರ. ಇವತ್ತಿನ ದಿನ ಸಾಯಂಕಾಲ 9 ಗಂಟೆಗೆ ನಮಗೆ ಒಂದು ನಿಖರವಾದ ಮಾಹಿತಿ ಬಂದ ತಕ್ಷಣವೇ ನಮ್ಮೆಲ್ಲ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮೆಲ್ಲ ಕಂದಾಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಕೊರ್ತಿ RC ಪ್ಲಾಟಿಗೆ ಬಂದು ಇಲ್ಲೊಂದು 3 ಜನ ಏನು ಅಕ್ಕಿಯನ್ನು ಕಲೆಕ್ಟ್ ಮಾಡಿ ಮೂಟೆಗಳಲ್ಲಿ ಇಟ್ಟಿದ್ದರು, ಅದನ್ನೆಲ್ಲ ಸೀಸ್ ಮಾಡಿ ಈಗ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಮಾಡ್ತಾಯಿದ್ವಿ. ಅಕ್ಕಿ ಜೊತೆ ಒಂದು 20 ಮೂಟೆಗಳು, ನಿಖರವಾದ ಒಂದು ಏನು ತೂಕದ ಮಾಹಿತಿಯನ್ನು ಬೆಳಗ್ಗೆ ನಾವು ತೂಕ ಮಾಡಿದ ನಂತರ ಸಿಗುತ್ತೆ. ಜೊತೆಗೆ 3 ಮೋಟ್ರ್ ಬೈಕ್ಗಳು ಕೂಡ ಇದ್ದು ಅವನ್ನು ಕೂಡ ಸೀಸ್ ಮಾಡಿ ಈಗ FIR ಮಾಡ್ತಾಯಿದ್ವಿ. ಯಾರ್ಯಾರು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಸರ್ಕಾರ ತಮಗೆ ಕೊಡ್ತಾ ಇರೋದು ರೇಷನ್ ತಮ್ಮ ಕುಟುಂಬಕ್ಕೆ ಆಗಲಿ ಅಂಥೇಳಿ ಅದನ್ನು ಈ ಥರ ಬೇರೆ ಬೇರೆಯವರಿಗೆ ಮಾರೋದಾಗಲಿ ಅದನ್ನು ಮಾಡಬಾರ್ದು. ಮಾಡಿದ್ದು ನಮಗೆ ವಿಚಾರಣೆ ವೇಳೆ ಯಾರು ತಿಳಿದು ಬರ್ತಿದ್ರು ಅವರೆಲ್ಲರೂ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡುವಂಥದ್ದು ಕೂಡ ಮಾಡ್ತೀವಿ. ಯಾರೂ ಕೂಡ ಇಂಥವ್ರ ಜೊತೆ ಶಾಮೀಲಾಗಿ ತಮಗೆ ಸರ್ಕಾರದಿಂದ ಬಂದಂಥ ಸೌಲಭ್ಯಗಳನ್ನು ಮಾಡ್ಕೊಳ್ಳೋದಾಗಲಿ ಕೊಡೋದಾಗಲಿ ಮಾಡಬಾರ್ದು. ಮತ್ತು ಯಾರು ಇವರು ಎಲಿಮೆಂಟ್ಸ್ ಇರ್ತಾರೆ ಇವ್ರಿಗೂ ಕೂಡ ನಾವು ಎಲ್ಲ ಕಡೆಯಿಂದ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ. ಇವರಷ್ಟೇ ಅಲ್ಲ, ಯಾರ್ಯಾರಿದ್ದಾರೆ ಅವ್ರ ಜೊತೆ ಅವರು ಕೂಡ ಈ FIR ಅಲ್ಲಿ ಕೂಡ ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಮುಂದಿನ ಶಿಸ್ತು ಕ್ರಮ ನಾವು ಮಾಡ್ತೀವಿ. ಅದಕ್ಕೆ ನಮಗೆ ಇಲ್ಲಿ ಸಿಕ್ಕಿರೋದು 3 ಜನ ಸಿಕ್ಕಿದ್ದಾರೆ ರೀ. ಅವರು ಒಂದು 2 ಯಾರೋ ಹೆಸರು ಹೇಳಿದ್ದಾರೆ, ಅವರು ಕೂಡ ಹೆಸರನ್ನು ಅವರು ನಮೂದು ಮಾಡಿಕೊಂಡು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತು ಫುಡ್ ಚಿರಸ್ತರ್ ಅವರು ಕೇಸ್ ಮಾಡ್ತಾಯಿದ್ದಾರೆ. ಓಕೆ, ಅಂದಾಜಿನ ಗೊತ್ತಿಲ್ಲ, ನಾವು ಇಲ್ಲಿ ಕಣ್ಣೋಟಕ್ಕೆ ನೋಡಿದಾಗ ಒಂದು 20 ಚೀಲಗಳು ಇದ್ದು, ಬಟ್ ಈಗ ಅವರು ನಿಖರವಾಗಿ KFC ಗೋಡೌನಲ್ಲಿ ಅದನ್ನು ತೂಕ ಮಾಡಿ ಆ ತೂಕವನ್ನು FIR ಅಲ್ಲಿ ಕೂಡ ನಮೂದು ಮಾಡ್ತಾರೆ. ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ. ಓಕೆ.